Hello everyone, welcome back to Adigas Kennel YouTube channel. ಎಲ್ರು ಹೇಗಿದ್ದೀರಾ? ಇವತ್ತು ಏನಂದರೆ ನಾವು ಇವಾಗ ಆಲ್ರೆಡಿ ವಿಡಿಯೋ ತೆಗೆದಿದ್ದೀವಿ. ನಿಮ್ಗೆ ವಿಡಿಯೋ ಎಲ್ಲ ಹಾಕ್ತೀನಿ, ನೋಡ್ಕೊಂಬನ್ನಿ. ಇವತ್ತು ನಮ್ಮ ಮನೆಗೆ ಜೇನುಗೂಡು ಯೂಟ್ಯೂಬ್ ಚಾನಲ್ ಬಂದಿದ್ರು. ಅಂದರೆ ಅವ್ರದ್ದು ವೆಂಕಿ ಪೂಜಾ ಯೂಟ್ಯೂಬ್ ಚಾನಲ್ ಸಮೇತ ಇದೆ. ಅವ್ರ ಮನೇಲಿ ಶಿಡ್ಜು ಮಕ್ಕಳಿದ್ರು. ಆ ಮಕ್ಕಳನ್ನ ನಮ್ಮ ಮನೇಲಿ ಬಿಟ್ಟು ಹೋಗಕ್ಕೆ ಬಂದಿದ್ರು. ತುಂಬ ಖುಷಿ ಆಯ್ತು ಅವ್ರ ಹತ್ರ ಮಾತಾಡಿ. ಅವ್ರಿಗೂ ಖುಷಿ ಆಯ್ತು, ನಮಗೂ ಖುಷಿ ಆಯ್ತು ಅವ್ರ ಹತ್ರ ಮಾತಾಡಿ. ಅವ್ರ ಮಕ್ಕಳನ್ನ ನೋಡಿ ಕೂಡ ನಮಗೆ ತುಂಬಾನೇ ಹೌದೌದು, ಅವ್ರ ಮಕ್ಕಳನ್ನ ನೋಡಿ ಅಂದರೆ ಶಿಡ್ಜು ಮಕ್ಕಳನ್ನ ನೋಡಿ ತುಂಬ ಖುಷಿ ಆಯ್ತು. ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅವರು. ಮತ್ತು ನಮ್ಮ ಹತ್ರನೂ ಅಷ್ಟೇ ತುಂಬ ಚೆನ್ನಾಗಿ ಮಾತಾಡಿದ್ರು, ತುಂಬ ಫ್ರೆಂಡ್ಲಿ ಆಗಿದ್ರು. ಖುಷಿ ಆಯಿತು ಅವ್ರನ್ನ ನೋಡಿ. ಈಗ ಹೋಗಿ ವಿಡಿಯೋ ನೋಡ್ಕೊಂಬನ್ನಿ. ಅವ್ರದ್ದು ನಮ್ಮ ನಾಯಿಗಳು ಅಂದರೆ ನಮ್ಮ ಮಕ್ಕಳನ್ನೆಲ್ಲ ಹೇಗೆ ಮಾತಾಡ್ಸಿದ್ರು, ಆಮೇಲೆ ಅವ್ರ ಒಪಿನಿಯನ್ ಏನಿತ್ತು, ಹೇಗಾಯಿತು, ಆಮೇಲೆ ನಮ್ಮ ಕೆನಲ್ ನೋಡಿ ಅವ್ರಿಗೆ ಏನು ಅನಿಸ್ತು ಅಂತ ಹೇಳ್ಬಿಟ್ಟು ಎಲ್ಲ ಹೇಳಿದ್ದಾರೆ. ನೋಡ್ಕೊಂಬನ್ನಿ. ಇದಕ್ಕೆ ಎಷ್ಟು ವರ್ಷ? ಅವಳಿಗೆ 5 ವರ್ಷ ಆಯ್ತು. ಅವಳಿಗೆ ಖುಷಿಗೆ ಒಂದು ಡೌಟ್, ಈಗ ಶಿಡ್ಸು ಎಲ್ಲ ಏನು ಏಜ್ ಗಂಟ ಇರ್ತದೆ? ಶಿಡ್ಸುಗೆ ಅಂದರೆ ಲೈಫ್ ಸ್ಪ್ಯಾನ್ ಜಾಸ್ತಿ ಸ್ವಲ್ಪ. ಅಂದರೆ ಸಣ್ಣ ಏಜ್ ಅಲ್ಲ, ಸಣ್ಣ ಇರ್ತಲ್ಲ, ದೇಹ ಭಾರಿ ದೊಡ್ಡ ಅಲ್ಲ. ಎಷ್ಟು ವರ್ಷ ಗಂಟೆ ಇರ್ಬೋದು? ಒಂದು 14-15 ವರ್ಷ ಇರುತ್ತಲ್ಲ. ಟಾಯ್ ಬ್ರೀಡ್ಸ್ಗೆ ಲೈಫ್ ಸ್ಪ್ಯಾನ್ ಜಾಸ್ತಿ, ಅಂದರೆ ಲಾರ್ಜ್ ಬ್ರೀಡಿಗಿಂತ ಮರಿಗಳು ಈ ಥರದ್ದು. ಆಮೇಲೆ ಅವರಿಗೆಲ್ಲ ಒಂದು ಸ್ವಲ್ಪ ನಮ್ಗೆ ಅದೇ ಬೇಕಾಗಿರೋದು, ಚೆನ್ನಾಗಿ ಇರಲಿ ಅಷ್ಟೇ. ಇವಾಗ 5 ವರ್ಷ, ಮತ್ತು ನಮ್ಮ ಬ್ರೌನಿಗೆ 4 ವರ್ಷ. ಇವಾಗ ಈಗಲೇ 5 ವರ್ಷ ಆಗುತ್ತಲ್ಲಪ್ಪ ಅಂತ ಭಯ ಆಗ್ತದೆ. ಇವಳಿಗೂ 5 ವರ್ಷ ಆಯಿತು, 2021. ಬೆಲ್ಲಂಗೆ 2.5, ಅವ್ರ ಅಮ್ಮನಿಗೆ 2.5 ವರ್ಷ. ನಾಯಿ ಮನೇಲಿದ್ರೆ ಆ ಖುಷಿ ಅದೇ ಬೇರೆ, ಅದೇನೋ ಒಂಥರ ಎಂಜಾಯ್ಮೆಂಟ್. ಸೊ ಈ ಟಿಕ್ಸ್ಗೆಲ್ಲ ಏನು ಮಾಡ್ತೀರಾ ನಾವು? ನಿಮ್ಗೇನು ಅನಿಸ್ತು ಇಲ್ಲಿ ಬಂದು ಎಲ್ಲರನ್ನೂ ಮಾತಾಡಿಸಿ? ತುಂಬ 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 ಖುಷಿ ಆಯಿತು ನಿಜವಾಗಿ, ಮನ್ಸಿಗೆ ತುಂಬ ನೆಮ್ಮದಿ. ಅಲ್ಲಿಂದ ಅದೇ ಹೇಳ್ತಿಲ್ವಾ ನಾನು, ನಮ್ಮ ವಿಡಿಯೋದಲ್ಲೂ ಹೇಳಿದೆ ನಾನು, ಅಲ್ಲಿಂದ ಇವ್ರದ್ದು ಯೂಟ್ಯೂಬ್ ಚಾನಲ್ ಇದೆ, ಜೇನುಗೂಡು ಯೂಟ್ಯೂಬ್ ಚಾನಲ್ ಅಂತ ಅಂತ ಇದೆ. ಮತ್ತೆ ಒಂದು ವೆಂಕಿ ಪೂಜಾ ಬ್ಲಾಗ್ಸ್ ಅಂಡ್ ರೆಸಿಪೀಸ್ ಅಂತ ಇದೆ. ಅವ್ರದ್ದು ಶಿಡ್ಜು, ಅವ್ರ 3 ಶಿಡ್ಜು ಇದೆ ಅವ್ರ ಹತ್ರ. ಪಪ್ಪೀಸ್ ಈಗ ನಮ್ಮ ಮನೆಗೆ ಬಂದಿದ್ದಾರೆ. ನಿಮ್ಗೆ ಆಮೇಲೆ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಬಂದಿದೆ, ತೋರಿಸ್ತಾರೆ. ಅದೇ ನಾನು ನೆಕ್ಸ್ಟ್ ಎಲ್ಲ ಬ್ಲಾಗ್ಸಲ್ಲಿ ತೋರಿಸ್ತಾ ಹೋಗ್ತೀನಿ. ನಿಮ್ಗೆ ಏನು ಅನಿಸ್ತು ಅಂತ ಹೇಳಿ. ಕೆನಲ್ಲಿ ಖುಷಿ ಆಯಿತು ಇಲ್ಲಿಗೆ ಬಂದು. ಮತ್ತು ಇನ್ನೊಂದು ಏನು ಹೇಳಬೇಕು ಅಂದರೆ, ಯಾವ ಕಳ್ಳನೂ ಬರಲ್ಲ ಇಲ್ಲಿ. ಈ ಕಳ್ಳ ಎದ್ರಕೊಂಡು ಇಲ್ಲಿ ನೋಡಿ ತಾನೆ ಎದ್ರಕೊಂಡು ಫೋಟೋ, ಒಂದು ಸಿಂಹ ಯಾವುದೇ ಒಂದು ಪ್ರಾಣಿ ಬಂದರೂ ಅಷ್ಟೇ ಎದ್ರಕೊಂಡು ಫೋಟೋ. ಅದೇ ಥರ ಬೈಕಿಲ್ಲ ಒಬ್ಬೊಬ್ರು ಬರ್ತಾರೆ ಇಲ್ಲಿ, ಬಂದು ಎಲ್ಲ ಗೇಟಿಲ್ಲ ವಾಪಸ್ ಹೋಗಿಬಿಟ್ಟು. ಅದೇ ಮತ್ತೆ ಯಾವನು ಈ ಕಡೆ ಮೂರು ಸಕ್ಕ ಸೇಫ್ಟಿ ಬಿಡ್ರಿ, ಇದು ಸೇಫ್ಟಿ ಮತ್ತು ನಮ್ಮ ಪ್ರೀತಿಗೆ ಎಲ್ಲ ಚೆನ್ನಾಗಿದೆ. ತುಂಬ ಖುಷಿ ಆಯಿತು. ಮತ್ತು ವಾತಾವರಣ ಅಷ್ಟೇ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು, ನಮ್ಗೆ ಖುಷಿ ಆಗತ್ತೆ ಈ ಥರ ಕೇಳಕ್ಕೆ. ಅಷ್ಟೇ ಎಲ್ಲ ತುಂಬ ಒಳ್ಳೆಯವರು, ತುಂಬ ಚೆನ್ನಾಗಿ. ಥ್ಯಾಂಕ್ ಯು ಸೋ ಮಚ್. ನಾವು ಕೆಟ್ಟವ್ರಂತ ನನಗೆ ಅಂದರೆ ಕೆಲವ್ರು ಏನು ಮಾಡ್ತಾರೆ ಗೊತ್ತಾ, ತುಂಬ ಜನ ನೋಡಿದ್ದೀವಿ ಸರ್ ನಾವು ಈ ಬ್ರೀಡರ್ಸ್ಗಳು. ಇವಾಗ ನಾವು ಅಂದರೆ ನಮ್ಮ ಚರಿನ ತಗೊಬೇಕು ಅಂದಾಗ ನಾವು ತುಂಬ ಕಡೆ ನೋಡಿದ್ವಿ, ಒಂಥರ ಸಿಂಡಿಸ್ಕೊಂಡು ಮಾತಾಡೋದು, ಅವೆಲ್ಲ ಒಂಥರ ಏನೋ ಅವ್ರಿಗೆ ಗೊತ್ತಿರೋದು ನಮ್ಗೇನು ಗೊತ್ತಿಲ್ಲ ಅನ್ನೋ ಥರ ಮಾತಾಡ್ತಾರೆ. ಸೊ ಆ ಥರ ಎಲ್ಲ ಅಲ್ಲ, ಬೆಂಗಳೂರು ಪೀಪಲ್ಸ್ ತುಂಬ ಜನ ಆ ಥರ ಇದ್ದಾರೆ. ಅದಕ್ಕೋಸ್ಕರ ನೋಡಿ ಹೇಳ್ತೀವಿ. ಥ್ಯಾಂಕ್ ಯು, ತುಂಬ ಖುಷಿ ಆಯ್ತು. ನಿಮ್ಮ ಮರಿಗಳನ್ನ ನೋಡಿನೂ ನಮಗೆ ತುಂಬ ಖುಷಿ ಆಯಿತು. ಸೇಮ್ ನಮ್ಮ ಚರಿ ಇದ್ದಂಗೆ ಇದೆ ಅಪ್ಪ, ನಮ್ಮ ಗೊಂಬೆ ಇದು. ನಾನು ಓಡ್ ಬರ್ತಿದ್ದಾವೆ, ನನಗೊಂಥರ ಚರಿ 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 ಅಂದೆ ನಾನು. ಗೊಂಬೆ ಯಾರದು? ಗೊಂಬು ಗೊಂಬೆ ಈಗ ಸರಿ ಆಗ್ತಾ ಇದೆ. ಇದು ಮರಿ ಹಾಕಿದೆಯಲ್ಲ? ಹಾಂ, ನಿನ್ನ ಮರಿಯಲ್ಲಿ ಅವಳ ಅಮ್ಮ ಏನಾದ್ರು ಮರಿ ಹಾಕಿದ್ರೆ ಇಷ್ಟನೇ ಆಗಲ್ಲ. ನೋಡಿದ್ರಲ್ಲ ಈಗ ಅವ್ರು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿ. ನಮಗೂ ನಿಜವಾಗಿ ಖುಷಿ, ನಾವು ತುಂಬಾ ಎಂಜಾಯ್ ಮಾಡಿದ್ವಿ ಅವ್ರ ಜೊತೆ. ಆಮೇಲೆ ಯಾರ್ಯಾರು ಹಂಗೆ ಇಂಟ್ರೆಸ್ಟ್ ಇಂದ ಬಂದು ಮಾತಾಡ್ಸೋರು ಅಥವಾ ಒಂಥರ ಟೈಮ್ ಸ್ಪೆಂಡ್ ಮಾಡೋರು, ಚೆನ್ನಾಗಿ ಖುಷಿಯಾಗಿ ನಮ್ಮ ಹತ್ರನೂ ಚೆನ್ನಾಗಿ ಮಾತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡೋರು, ಅವ್ರ ಹತ್ರ ಮಾತಾಡೋಕೆ ಒಂಥರ ಖುಷಿ ಆಗುತ್ತೆ. ಅವ್ರ ಮನೇಲೂ 3 ಜನ ಮಕ್ಕಳಿದ್ದಾರೆ, ಬೆಲ್ಲ, ಬ್ರೌನಿ, ಚೆರಿ. ನೋಡಿ ನೀವು ಅವ್ರದ್ದು ಯೂಟ್ಯೂಬ್ ಚಾನಲಲ್ಲಿ ಇರುತ್ತೆ. ಹಾಗೆ ಇವಾಗ ನಿಮಗೆ ಅವ್ರು ಬಿಟ್ಟು ಹೋಗಿರೋ ಶಿಡ್ಜು ಮಕ್ಕಳು ಹೇಗಿದ್ದಾರೆ, ನಮ್ಮ ಮಕ್ಳ ಜೊತೆ ಅಂದರೆ ನಮ್ಮ ಶಿಡ್ಜು ಮಕ್ಕಳ ಜೊತೆ ನಾವು ನಿಮ್ಗೆ ಆಲ್ರೆಡಿ ನಮ್ಮ ಶಿಡ್ಜು ಮಕ್ಕಳು ತೋರಿಸಿದ್ದೀವಲ್ವಾ, ಅದರಲ್ಲಿ ನೀವು ಹೇಗೂ ಗೊತ್ತು. ಈಗಿರೋದು ಅದರಲ್ಲಿ ಇಬ್ಬರೇ, ಯಾರೇ ಅಂದರೆ ಪಿಟ್ಟು ಮತ್ತು ಬ್ಲ್ಯಾಕಿ ಇಬ್ಬರು ಉಳಿದಿದ್ದಾರೆ. ಬ್ಲ್ಯಾಕಿ ಅಂದರೆ ನಾವು ಕರಿಯಮ್ಮ ಬಂದಿದ್ದಲ್ಲ, ಅವಳನ್ನ ಬ್ಲ್ಯಾಕಿಗೆ ಮಾಡಿದ್ವಿ. ಯಾಕಂದರೆ ಬ್ಲ್ಯಾಕಿ ವಿಡಿಯೋ ಮನೆ ಹುಡ್ಕೊಂಡು ಹೋಗ್ಬಿಟ್ಟ. ಸೊ ಇವಾಗ ಇರೋ ಬ್ಲ್ಯಾಕಿನ ಕರಿಯಮ್ಮನ ನಾವು ಬ್ಲ್ಯಾಕಿ ಮಾಡಿದ್ದೀವಿ. ಅವರಿಬ್ರ ಜೊತೆ ಇನ್ನು ಉಳಿದಿರೋ ಅವರು 6 ಜನ ಅಲ್ಲ 5
5 ಜನ 5 ಜನ ಮಕ್ಕಳು ಹೇಗೆ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದಾರೆ ಅದನ್ನು ತೋರಿಸ್ತೀನಿ. ಇವನು ಮತ್ತು ಇವಳು ಇಬ್ಬರು ನಮ್ಮನೆಯವರು. ನಿಮ್ಗೆ ಗೊತ್ತಾಯ್ತಾ ಯಾರ್ಯಾರು ಅಂತ? ಇದು ಕರಿಯಮ್ಮ, ಪಿಟ್ಟು. ಇವರೆಲ್ಲ ಇವತ್ತು ಬಂದಿರೋರು ಮಕ್ಳು, ಅವ್ರ ಮನೆ ಮಕ್ಕಳು. ನಮ್ಮ ಮನೆ ಮಕ್ಳ ಜೊತೆ ಫುಲ್ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದೀವಿ. ನಮ್ಮನೆ ಮಕ್ಕಳು ಬಿಡಿ ರ್ಯಾಗಿಂಗ್ ಮಾಡ್ತಾರೆ ತುಂಬ ರ್ಯಾಗಿಂಗ್ ಗೈಸ್. ನೋಡಿ ಎಲ್ಲರನ್ನೂ ಎಬ್ಸಿ, ಈಗ ನಮ್ಮ ಮಿಂಚು ಎಲ್ರಿಗೂ ಹಾಲು ಕುಡ್ಸೋಳಂತೆ. ಎಬ್ಸ್ತೀವಿ ಮಿಂಚು ಎಲ್ಲರನ್ನೂ. ನೋಡಿ ಎಲ್ಲ ಎಷ್ಟು ಚಂದ ಇದ್ದಾರೆ ಮಕ್ಕಳು ಅಂತ. ಇಲ್ಲಿ ನೋಡಿ ಇದು ಈ ಮಿನಿ ಗೊಂಬೆ ಥರ ಇರೋದು ನೋಡಿ. ಹಾಂ, ನಮ್ಮ ಮನೇಲಿ ಮಿನಿ ಗೊಂಬೆ ಇದ್ಲಲ್ಲ ಅದೇ ಥರ ಇವಳು ಇನ್ನೊಬ್ಳು. ಇನ್ನೊಬ್ಬಳು ಅಲ್ಲ, ಇನ್ನೊಬ್ಬ ಇವನು ಗೊಂಬ. ಗೊಂಬಾರ. ನಮ್ದು 8 ಜನದಲ್ಲಿ 2 ಇದ್ದಾರೆ. ಇವನು ನಾಡಿದ್ದು ಹೋಗ್ತಾ ಇದ್ದಾನೆ ಹೊಸ ಮನೆಗೆ. ಇವನು ಹೊಸ ಮನೆಗೆ ಹೋಗ್ತಾ ಇದ್ದಾನೆ ನೆಕ್ಸ್ಟು. ಇವಳೊಬ್ಳು ಸದ್ಯಕ್ಕೆ ಇವ್ರ ಜೊತೆ ಇರ್ತಾಳೆ ಸ್ವಲ್ಪ ದಿನದ ಮಟ್ಟಿಗೆ, ಅಲ್ವೇನೆ ಪುಟಕ? ಅವರಿಗೆಲ್ಲ ಈ ಎನ್ವಿರಾನ್ಮೆಂಟ್ನ ಅವಳು ಹೇಳ್ಕೊಡ್ತಾಳೆ. ಇವರೆಲ್ಲ ಬೇಕು ಕಲ್ತ್ಕೊಳ್ತಾರಪ್ಪ ಎಲ್ಲಿ ಏನೇನು ಮಾಡಬೇಕು ಅಂತೆಲ್ಲ. ಇನ್ನು ನಮ್ಮ ಮಿಂಚು ಥರ ಒಂದು ಮೀಸೆ ಒಂದು ಕಲರ್, ಇನ್ನೊಂದು ಮೀಸೆ ಇದೊಂದು ಕಲರ್. ಮಿಂಚು ತೋರ್ಸು, ನಿನ್ನ ಮುಖ ತೋರ್ಸು. ಮಿಂಚು ಊಟ ಮಾಡಿ ಬಂದಿದ್ದಾಳೆ. ಅಲ್ಲ ನೋಡಿ ಗೊಂಬೆ ಇದ್ದಾಳಲ್ಲ, ನಿಮ್ಗೆ ಈ ಕತೆ ಗೊತ್ತಿಲ್ಲ ಅನ್ಸುತ್ತಲ್ಲ, ಹಿಡ್ಕೊ. ಏನು ಕತೆ? ಗೊಂಬೆ ಇದ್ದಾಳಲ್ಲ ಎಷ್ಟು ಜೋರಿದ್ದಾಳೆ ಅಂದರೆ, ಅವಳು ಮರಿ ಹಾಕಿದವಾಗ ಅವಳು ಮತ್ತು ಅಮ್ಮ ಸೇರಿ ಮಕ್ಕಳನ್ನ ನೋಡ್ಕೊಳ್ಳೋದು. ಬಟ್ ಏನಾದರೂ ಅಮ್ಮ ಮರಿ ಹಾಕಿದರೆ ಮತ್ತೆ ಆಡ್ಸಲ್ಲ ಅಮ್ಮನ. 3-4 ದಿವಸ ಅಲ್ಲ, ಆಲ್ಮೋಸ್ಟ್ 1 ತಿಂಗಳು ಅಮ್ಮನ ನೋಡಿದ್ರೆ ಮುಖ ತಿರುಗಿಸೋದು ಅಲ್ವಾ ಗೊಂಬೆ? ಯಾಕೆ ಹಂಗೆ ಮಾಡ್ತಿ? ಅವಳಿಗೆ ಆಗೋದು ನನ್ನಮ್ಮನ ಜೊತೆ ಬೇರೆ ಮಕ್ಕಳು ಬಂದಿದ್ದಾರೆ ಅಂತ. ಇಲ್ಲ ನೋಡಿ ಇದ್ರಲ್ಲಿ ನಂಗೆ ಯಾವುದು? ನಂಗಿದು ನಂಗೆ ಇವಳು, ನಂಗೆಲ್ಲರೂ ನಂಗೆ ಇವಳು. ಇವಳು ನಿಂಗೆ ಎಂತಾರು ಹೆಸರು ಇಡ್ಬೇಕಲ್ಲ ಪುಟ್ಟಿ. ಇಷ್ಟು ನಂಗೆ, ಅವ್ರಿಬ್ರು ಬೇಡ, ಅಮ್ಮ ಬರ್ತಾಳೆ ಜಗಳ ಮಾಡ್ತಾಳೆ. ಇದಿಷ್ಟು ನಂಗೆ. ಅಮ್ಮಂಗ ಒಬ್ರು ಬ್ಲ್ಯಾಕಿನ ಒಬ್ಳು ನಮ್ಮ ಕೊಡ. ಹಂಗಾರೆ ಮಿಂಚು ನಂಗೆ. ಹಾಂ, ನಿಂಗೆ ಮಿಂಚು ಅಂದ್ರೆ ಆಗಲ್ಲ. ನೋಡಿದ್ರಲ್ಲ, ಇದಿಷ್ಟು ನಾವೇ ಎಲ್ಲರೂ ಫ್ರೆಂಡ್ಶಿಪ್ ಮಾಡ್ಕೊಂಡಾಗಿದೆ. ಎಲ್ಲರೂ ಈಗ ಫ್ರೆಂಡ್ಸ್ ಆಗಿದ್ದಾರೆ. ನಾನು ಇವಳು ಫ್ರೆಂಡ್ಸ್ ಆಗ್ತೀವಿ ಬೇಗ. ನಾವು ಫ್ರೆಂಡ್ಸ್ ಎಲ್ಲ ಬೇಗ ಆಗೋದಲ್ಲ ಪುಟ್ಟಿ. ನಿಂಗೆ ಹೆಸರಿಡ್ತೀನಿ, ಏನು ಹೆಸರಿಟ್ಟಿರೋದು ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ. ನಿಮ್ಗೆ ಯಾರು ಹೆಸರು ಯಾವುದಾದ್ರೂ ಇವರಿಗೆಲ್ಲ ಏನು ಇಡಬೇಕು ಅನ್ಸಿದ್ರೆ ಕಮೆಂಟ್ ಮಾಡಿ, ಏನು ಹೆಸರು ಇಡಬೇಕು ಅಂತ. ಓಕೆನಾ? ಇನ್ನೂ ಯೋಚನೆ ಮಾಡಿಲ್ಲ, ನಾಮಕರಣ ಸೆಷನ್ ಮಾಡ್ಬೇಕೀಗ. ಅಮ್ಮ ಬಂದ್ಮೇಲೆ ನಾಮಕರಣ ಮಾಡ್ತೀವಿ. ನಾಮಕರಣ ಮಾಡೋದು ಬ್ಲಾಗ್ ಮಾಡಲ್ಲಪ್ಪ. ಅವರು ನಮ್ಮ ಮನೆಗೆ ಬಂದವಾಗ ನಮ್ಮ ಜೊತೆ ಮಾತಾಡಿದ್ದು, ಆಮೇಲೆ ನಮ್ಮ ಮಕ್ಕಳನ್ನೆಲ್ಲ ಹೇಗೆ ಮಾತಾಡ್ಸಿದ್ರು ಅಂತ ಹೇಳ್ಬಿಟ್ಟು ಅವ್ರು ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಹಾಕಿದ್ದಾರೆ. ಹೋಗಿ ಚೆಕ್ ಮಾಡಿ ಹೇಗೆ ಎಂಜಾಯ್ ಮಾಡಿ. ಹಾಂ, ಅಂದರೆ ಅವರು ಒಂದ್ಸತಿ ನಮ್ಮ ಮನೆಯವ್ರನ್ನೆಲ್ಲರೂ ಪರಿಚಯ ಮಾಡಿಕೊಂಡು ಎಲ್ಲರೂ ಹೇಗೆ, ಯಾರ ಹೆಸರು ಏನು ಎಲ್ಲ ತಿಳ್ಕೊಂಡಿದ್ದಾರೆ. ಆ್ಯಕ್ಚುಲಿ ಆ ವಿಡಿಯೋದಲ್ಲಿರೋದು ಚಿಕ್ಕ ಬೈಟ್ ಅಷ್ಟೇ, ಆದ್ರೂ ಅವ್ರು ತುಂಬ ಎಂಜಾಯ್ ಮಾಡಿ ಎಲ್ಲರನ್ನೂ ನೀಟಾಗಿ ಮಾತಾಡಿಸ್ಕೊಂಡು ತುಂಬ ಖುಷಿ ಪಟ್ಟರು. ನಮಗೂ ತುಂಬ ಖುಷಿ ಆಯಿತು ಅವ್ರು ಬಂದಿದ್ದು. ಅವರು ಅಷ್ಟೇ, ಮರಿಗಳನ್ನು ಅಷ್ಟೇ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಮಗೂ ತುಂಬ ಖುಷಿ ಆಯಿತು. ನೋಡಿ ನೀವು ವೀಡಿಯೋಸ್ ಎಲ್ಲ ಹೇಗೆ ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ, ಆಯಿತಾ? ನಿನ್ನೆ ಅವ್ರು ಬಿಟ್ಟು ಹೋಗಿದ್ದು, ಮಕ್ಕಳಿಗೆಲ್ಲ ಬೇಜಾರಾಗುತ್ತೆ ಅಂತ ಹೇಳಿ ಮಿಂಚು ತನ್ನ ಮಕ್ಕಳ ಜೊತೆ ಇವ್ರನ್ನೂ ಸೇರಿಸ್ಕೊಂಡು ಹಾಲು ಕುಡಿಸ್ತಾ ಇದ್ದಾಳೆ. ಇವರೆಲ್ಲ ನೋಡಿ ಎಷ್ಟು ಚಂದ ಮಾತಾಡ್ತಿದ್ದಾರೆ ಅಂತ. ಮಿಂಚು ಲೆಕ್ಕ ಹಾಕಿಲ್ಲ, ನಂದು 2 ಮಕ್ಕಳಲ್ಲ ಅಂತ. ಈಗ ಮತ್ತೆ ಮಕ್ಕಳೇ ಜಾಸ್ತಿ ಆದ್ರಲ್ಲ ಅಂತ ಅನಿಸ್ತಿದೆ ಅವಳಿಗೆ. ಎಲ್ಲ ಬಾಲಾಡಿಸ್ತಾ ಹಾಲು ಕುಡಿತಿದ್ದಾರೆ. ಈಗ ನಾವು ಫುಡ್ ಕೊಡಬೇಕು ಅವರಿಗೆ. ಒಂದು ಸತಿ ಅಮ್ಮ ಹಾಲು ಕುಡಿಸ್ತೀನಿ ಅಂತ ಹೇಳಿದ್ಲು, ಅದಕ್ಕೆ ಹಾಲು ಕುಡಿಸ್ತಾ ಇದ್ದಾರೆ. ಹೀಗೆ ಎಲ್ಲ ಫ್ರೆಂಡ್ಶಿಪ್ ಮಾಡ್ಕೊಂಡಾಗಿದೆ. ಇದು ಮತ್ತು ಇದು ನಮ್ಮ ಮನೆಯದು, ಇದು ಮತ್ತು ಇದು. ಇವರಿಷ್ಟು ಜನ ಅವ್ರ ಜೊತೆ ಸೇರ್ಕೊಂಡಿದ್ದಾರೆ. ಈಗ ಯಾರ್ಯಾರು 2 ವಿಡಿಯೋ ನೋಡಿದ್ದೀರಾ ಅಂಥೇಳಿ ಕಮೆಂಟ್ ಮಾಡಿ. ಅಂದರೆ ನಮ್ಮ ಚಾನಲಲ್ಲಿ ಬರೋ ವಿಡಿಯೋ ಹಾಗೆ ಅವ್ರ ಚಾನಲಲ್ಲಿ ಬರೋ ವಿಡಿಯೋನ ಯಾರ್ಯಾರು ನೋಡಿದ್ದೀರಾ ಅಂತ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಅಡಿಗಾಸ್ ಕೆನಲ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು. ಬಾಯ್ ಬಾಯ್.